ಆಯ್ಕೆಯಾಗಿದ್ದಾರಾ ಬಿಜೆಪಿ ಶಾಸಕರು? 2 ಜನ ಶಾಸಕರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಹಾಗಾದ್ರೆ ನೋಡೋಣ ಏನಾಗಿದೆ ಅಂತ. ರಾಜ್ಯಸಭಾ ಚುನಾವಣೆಯ ಕಾವೇರ್ತಾ ಇದೆ. ಸೋಮಶೇಖರ್, ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ಟೆನ್ಷನ್ ಕೊಡ್ತಾ ಇದ್ದಾರೆ. ಇನ್ನು ಸಮಯ ಇದೆ ನೋಡೋಣ ಅಂತ ಹೇಳಿದ್ದಾರೆ ಎಸ್ ಟಿ ಸೋಮಶೇಖರ್. ಬಿಜೆಪಿಗೆ ಮತ ಹಾಕುವ ಬಗ್ಗೆ ಸ್ಪಷ್ಟವಾಗಿ ಇನ್ನೂ ಹೇಳಿಲ್ಲ. ನಮ್ಮ ಜೊತೆ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಸರ್, ನೀವು ಡಿ ಕೆ ಶಿವಕುಮಾರ್ ಜೊತೆ ಫ್ಲೈಟಲ್ಲಿ ಹೋಗಿರುವಂಥದ್ದು ಒಂದಷ್ಟು ಕುತೂಹಲ ಮೂಡಿಸಿರುವಂಥದ್ದು ಏನು ಸರ್? ಕರ್ನಾಟಕ ಬ್ಯಾಂಕ್ದು 100ನೇ ವರ್ಷದ ಕಾರ್ಯಕ್ರಮ. ನಾವು ರೆಗ್ಯುಲರ್ ಕಸ್ಟಮರು ಕರ್ನಾಟಕ ಬ್ಯಾಂಕಿಗೆ, ನನಗೇಂತಲ್ಲ ಥ್ರೋಟ್ ಸ್ಟೇಟ್ ಎಲ್ಲ ಕಸ್ಟಮರ್ಸ್ಗೆ ಅವರು ಇನ್ವೈಟ್ ಮಾಡಿದರು. 100ನೇ ವರ್ಷದ್ದು ಹೋಗಿದ್ದು. ಆ ಕಡೆನೂ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರು. ಫಂಕ್ಷನ್ ಭಾಗವಹಿಸಿ ಬರುವಾಗ ಜೊತೆಲಿ ಬಂದೆ ಅಷ್ಟೇ. ಅಂದರೆ ಈಗ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಖಾಲಿ ಇದ್ದು ನಿಮ್ಮನ್ನ ಕರೀತಾ ಇರುವಂಥದ್ದು ಆಹ್ವಾನ ಕೊಟ್ಟಿದ್ದಾರಾ? ಇಲ್ಲ, ಅವೆಲ್ಲ ಏನಿಲ್ಲ. ಬರುವಾಗ ವಾಪಸ್ ಬಂದ್ವಲ್ಲ, ಜೊತೆಲಿ ಬಂದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅರ್ಥ ಏನಿಲ್ಲ. ಸರ್, ರಾಜ್ಯಸಭೆ ಚುನಾವಣೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ರಾಜಕೀಯವಾಗಿ ನಿಮಗೂ ಕೂಡ ಗೊತ್ತಿರುತ್ತೆ. ಎಸ್ ಟಿ ಸೋಮಶೇಖರ್ ಅವರು ಗೈರಾಗ್ತಾರೆ ಚುನಾವಣೆಗೆ, ರಾಜ್ಯಸಭಾ ಚುನಾವಣೆಗೆ, ಅಥವಾ ಕ್ರಾಸ್ ವೋಟಿಂಗ್ ಮಾಡ್ತಾರೆ ನೀವು ಮತ್ತು ಶಿವರಾಮ್ ಹೆಬ್ಬಾರರು ಅಂತ ಚರ್ಚೆ ಆಗ್ತಾ ಇರುವಂಥದ್ದು ಕುತೂಹಲ ಇರುತ್ತದೆ. ಇನ್ನೂ ಮಾಹಿತಿನೇ ಇಲ್ಲ ನಮಗೆ. ಇನ್ನೂ ಮಾಹಿತಿನೇ ಇಲ್ಲ. ಅಸೆಂಬ್ಲಿಲಿ ಇದ್ದೀವಿ, ಅಸೆಂಬ್ಲಿಯಲ್ಲಿ ಏನು ಮಾತಾಡಬೇಕು ಅಂತ ಅದಕ್ಕೆ ತಯಾರಾಯ್ತಾ ಇದ್ದೀವಿ. ರಾಜ್ಯಸಭಾ ಚುನಾವಣೆ ಸರ್ ಅಂದರೆ ನೀವು ಬಿಜೆಪಿ 27ಕ್ಕೆ ತಾನೆ. ಬಿಜೆಪಿ ಯಾರು ವೋಟ್ ಹಾಕ್ತಾರೆ ಅವ್ರಿಗೆನಾ? 27ಕ್ಕೆ ಅದು ಈಗಿಲ್ಲ ಬಿಡಿ, ಈಗಲೇ ಹಾಕಿ ಅವೆಲ್ಲ ತಲೆ ಕೆಡ್ಸ್ಕೊತೀವಿ. ಇದು ಎಸ್ ಟಿ ಸೋಮಶೇಖರ್ ಮತ್ತು ಅವ್ರು ಹೇಳ್ತಾ ಇರೋದು ಇನ್ನೂ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟ ಟೈಮ್ ಇದೆ ಅಂತ ಹೇಳೋ ಮೂಲಕ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್.